ದಾವಣಗೆರೆ ಬಾಗಲಕೋಟೆ ಕ್ಷೇತ್ರದ ಬೈ ಎಲೆಕ್ಷನ್ ರಂಗೇರ್ತಿದೆ. 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮತದಾನ ಆರಂಭವಾಗಿದೆ. ದಾವಣಗೆರೆಯ 284 ಬೂತ್ಗಳಲ್ಲಿ ಮತದಾನವಾಗ್ತಾ ಇದೆ. 2 ಕ್ಷೇತ್ರಗಳು ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಬೈ ಎಲೆಕ್ಷನ್ ವಿಚಾರವಾಗಿ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಆಲ್ರೆಡಿ ಮತದಾನ ಆರಂಭವಾಗಿದೆ. ದಾವಣಗೆರೆಯ 284 ಬೂತ್ಗಳಲ್ಲಿ ಮತದಾನವಾಗ್ತಾ ಇದೆ. ಅದರಲ್ಲಿ 50 ಗ್ರಾಮಾಂತರ, 234 ನಗರ ಪ್ರದೇಶಗಳಲ್ಲಿ ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಚುರುಕುಗೊಂಡಿದೆ ಮತದಾನ. ಅದರ ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಈಗಾಗಲೇ ಬೈ ಎಲೆಕ್ಷನ್ ನ ರಂಗು ಕಾವೇರ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಚರ್ಚೆಗೆ, ಬಹಳಷ್ಟು ವಿವಾದಕ್ಕೂ ಕಾರಣವಾಗಿತ್ತು. ಹಾಗಾಗಿ ಈಗಾಗಲೇ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ರಂಗೇರ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂತಹ ಕ್ಷೇತ್ರದಲ್ಲಿ ಬಹಳಷ್ಟು ಹೈ ಡ್ರಾಮವೇ ನಡೀತು. ಅವರ ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ಬಿ ಫಾರ್ಮ್ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಮೊದಲೇ ಸಮರ್ಥ ಶಾಮನೂರು ಅವರ ತಂದೆ ಎಸ್ ಮಲ್ಲಿಕಾರ್ಜುನ ಅವರು ಬಹಳ ಮುಂದಿನ ಹೆಜ್ಜೆ ಇಟ್ರು. ಎಷ್ಟೆಲ್ಲ ಕಾದಾಟ ಆಯ್ತು, ಎಷ್ಟೆಲ್ಲ ರಂಪಾಟ ಆಯ್ತು ನಿಮಗೆ ಗೊತ್ತಿದೆ. ಅಧಿವೇಶನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಗೈರಾಗಿದ್ರು. ಮಗನಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ರು, ಮುನಿಸ್ಕೊಂಡಿದ್ರು. ತದನಂತರದಲ್ಲಿ ಪೈಲ್ವಾನ್ ಸಾದಿಕ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕಾಗಿ ಕೆಲವೊಂದಷ್ಟು ಅಸಮಾಧಾನಗಳು. ಜಮೀರ್ ಅವರು ಕೂಡ ಮುನಿಸ್ಕೊಂಡ್ರು. ಅಲ್ಪಸಂಖ್ಯಾತರು ಬೀದಿಗಿಳಿದ್ರು, ಪ್ರತಿಭಟನೆಗಳನ್ನ ಮಾಡಿದ್ರು. ಇಷ್ಟೆಲ್ಲ ಆದ ನಂತರದಲ್ಲಿ ಜನರ ಮನ ಒಲಿಸಲೇಬೇಕು, ತಮ್ಮ ಪರವಾಗಿ ಮತದಾರರನ್ನ ಸೆಳೆಯಲೇಬೇಕು ಅನ್ನುವಂತ ಕಾರಣಕ್ಕೆ ಒಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಾಗೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಬಹಳಷ್ಟು ಸರ್ಕಸ್ ಮಾಡಿದ್ರು. ಜೊತೆಗೆ ಹಿಂದಿಯಲ್ಲಿ ಭಾಷಣ ಮಾಡಿದ್ದಾಗಿ ಕೂಡ ಕೆಲವೊಂದಷ್ಟು ಅಸಮಾಧಾನ ಕಾರಣವಾದ್ರು. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಇವತ್ತು ಫೈನಲಿ ಮತದಾನ ಮಾಡೋದಕ್ಕೂ ಕೂಡ ಸಜ್ಜಾಗಿದೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ. ಈಗಾಗಲೇ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮತದಾನ ಆರಂಭವಾಗಿದೆ. ದಾವಣಗೆರೆಯಲ್ಲಿ 284 ಬೂತ್ಗಳಲ್ಲಿ ಮತದಾನ ಆಗ್ತಾ ಇದೆ. ಸೇಮ್ ಆಸ್ ಇಟ್ ಈಸ್ ಬಾಗಲಕೋಟೆಯಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು ಗಮನಿಸಿದ್ರಿ, ಅದೇ ರೀತಿ ಈಗ ಚುನಾವಣಾ ಆಯೋಗದಿಂದ ಕೂಡ ವಯೋವೃದ್ಧರನ್ನ ಕರೆತರೋದು ಮತದಾನಕ್ಕೆ ಅಥವಾ ಯುವಕರನ್ನ ಪ್ರೋತ್ಸಾಹಿಸುವಂತಹ ಕೆಲಸ ಎಲ್ಲವೂ ಕೂಡ ಆಗ್ತಾ ಇದೆ. ಸುಮಾರು 50 ಗ್ರಾಮಾಂತರ, 234 ನಗರ ಪ್ರದೇಶಗಳಲ್ಲಿ ವೋಟಿಂಗ್ ಆಗ್ತಾ ಇದೆ. ಬೆಣ್ಣೆ ನಗರಿ ಯಾರ ಪಾಲಾಗತ್ತೆ ಅನ್ನುವಂತಹ ಕುತೂಹಲವೂ ಕೂಡ ಬಹಳ ದೊಡ್ಡ ಮಟ್ಟಿಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ರಂಗೇರ್ತಾ ಇದೆ. ದಕ್ಷಿಣ ಉಪಚುನಾವಣಾ ಕಣದಲ್ಲಿ 25 ಅಭ್ಯರ್ಥಿಗಳಿದ್ದಾರೆ. ಕೈ ಪಕ್ಷದ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರ್ ಅವರಿದ್ರೆ, ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ ದಾಸಕರಿಯಪ್ಪ ಅವರಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಸೇರಿದಂತೆ ಅಂತಿಮ ಕಣದಲ್ಲಿ ಒಟ್ಟು 25 ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ. ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವ ಕ್ಷೇತ್ರದಲ್ಲಿ ಬಹಳಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ. ಬಹಳಷ್ಟು ಪ್ರತಿಷ್ಠೆಯ ಕಣವೂ ಕೂಡ ಹೌದು. ಸಮರ್ಥ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಸರ್ಕಸ್ ಮಾಡಿದ್ರು. ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ ದಾಸಕರಿಯಪ್ಪ ಬಹಳ ತಳಮಟ್ಟದ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರನ್ನ ನಿಲ್ಲಿಸಿದ್ರೆ, ಇನ್ನೊಂದು ಕಡೆ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಕೂಡ ಬಹಳಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನೋದ ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ದಾವಣಗೆರೆಯಲ್ಲಿ ಗಮನ ಸೆಳೀತಾ ಇರೋದು ಪಿಂಕ್ ಬೂತ್. ಮಹಿಳೆಯರು ಹಾಗೆ ವಿಶೇಷ ಚೇತನರಿಗಾಗಿ ವಿಶೇಷ ಮತಗಟ್ಟೆಯನ್ನ ನಿರ್ಮಿಸಲಾಗಿದೆ. ಇನ್ನು ಶ್ರೀರಾಮಗೊಂಡನಹಳ್ಳಿ ಗ್ರಾಮದಲ್ಲಿ ಪಿಂಕ್ ಬೂತ್ ನಿರ್ಮಾಣವಾಗಿದೆ. ದಾವಣಗೆರೆಯಲ್ಲಿ ಒಟ್ಟು 2 ಪಿಂಕ್ ಬೂತ್ ನಿರ್ಮಾಣವಾಗಿರುವುದು. ಡಿಆರ್ಆರ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತೊಂದು ಪಿಂಕ್ ಮತಗಟ್ಟೆ ನಿರ್ಮಾಣ. ಮಹಿಳೆಯರಿಂದ ವೋಟಿಂಗ್ ಕೂಡ ಆಗ್ತಾ ಇದೆ. ಬಹಳಷ್ಟು ನಿರ್ಣಾಯಕ ಮತ ಅಂತ ಹೇಳಿದ್ರೆ ಅಲ್ಲಿ ಅದು ಮುಸ್ಲಿಂ ಸಮುದಾಯದ ಮತ ಬಹಳಷ್ಟು ಚರ್ಚೆ ಕಾರಣವಾಗೋಯ್ತು. ಅದರಲ್ಲೂ ಕೂಡ ಕಪ್ಪಟ್ಟಿಯನ್ನ ಧರಿಸೋದ್ರ ಮೂಲಕ ಬೀದಿಗಿಳಿದಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಕೂಡ ಮಾತನಾಡಿಸುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿನ ಮತದಾರರನ್ನ ಜೊತೆಗೆ ಚಿಟ್ಚಾಟ್ ಮಾಡಿದ್ದಾರೆ. ವಾಕ್ಥ್ರೂ ಇದೆ, ಪ್ರತ್ಯಕ್ಷ ವರದಿ ತಂದಿದ್ದಾರೆ. ಒಮ್ಮೆ ನೋಡ್ಕೊಂಡು ಬನ್ನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಮತದಾನ ಪ್ರಾರಂಭ ಆಗಿರುವಂತದ್ದು. ನಾವೇನು ಪ್ರಸ್ತುತವಾಗಿ ಈಗ ಹಳ್ಳಿಯಲ್ಲಿ 242ನೇ ವಾರ್ಡ್ ನಲ್ಲಿ ಇರುವಂತದ್ದು. ಈಗೇನ್ ನೋಡ್ತಾ ಇದ್ದೀರಾ ನೀವು, 242ನೇ ವಾರ್ಡ್ ನಲ್ಲಿ ಮತದಾನ ಆರಂಭವಾಗಿರುವಂತದ್ದು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮತದಾನ ಆರಂಭವಾಗಿದೆ. ಜೊತೆಗೆ ಪ್ರತಿಯೊಬ್ಬರು ಸಹ ಈಗ ಬಂದು ಮತದಾನವನ್ನ ಪ್ರಾರಂಭ ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ
242ನೇ ವಾರ್ಡ್ನಲ್ಲಿ ಒಳ್ಳೆ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಸಹ ಇರುವಂತದ್ದು. ಜೊತೆಗೆ 241ನೇ ವಾರ್ಡ್ನಲ್ಲೂ ಸಹ ಏನು ಸಖಿ ಮತಗಟ್ಟೆಯನ್ನು ಸಹ ಆರಂಭ ಮಾಡಿರುವಂತದ್ದು ಶಿರಮಗೊಂಡನಹಳ್ಳಿಯಲ್ಲಿ. ಅಂದ್ರೆ ಏನು ಮಹಿಳೆಯರನ್ನ ಏನು ಮತಗಟ್ಟೆಗೆ ಸೆಳೆಯುವಂತ ಕಾರ್ಯಕ್ಕಾಗಿ ಏನು ಸಖಿ ಮತಗಟ್ಟೆ ಕೇಂದ್ರವನ್ನು ಮಾಡಿರುವಂತ, ಅದಕ್ಕೆ ಒಂದು ಟ್ಯಾಗ್ಲೈನ್ ಸಹ ಮಾಡಿರುವಂತದ್ದು. ಪ್ರಜಾಪ್ರಭುತ್ವ ನಮ್ಮಿಂದ, ಮತದಾನ ಹೆಮ್ಮೆಯಿಂದ ಅನ್ನುವಂತ ಒಂದು ಟ್ಯಾಗ್ಲೈನ್ ಅನ್ನು ಸಹ ಮಾಡಿರುವಂತದ್ದು. ಅಂದ್ರೆ ಇದು ಏನು ಮಹಿಳೆಯರನ್ನು ಈ ಮತಗಟ್ಟೆಗೆ ಸೆಳೆಯುವಂತದ್ದು. ಅಂದ್ರೆ ಮಹಿಳೆಯರ ಮತದಾನ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಏನು ಮಹಿಳೆಯರು ಮತಗಟ್ಟೆಗೆ ಬಂದು ಮತದಾನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಜೊತೆಗೆ ಯುವ ಮಹಿಳಾ ಮತದಾರರನ್ನ ಸೆಳೆಯುವಂತ ಒಂದು ಉದ್ದೇಶದಿಂದ ಈ ಪಿಂಕ್ ಮತಗಟ್ಟೆಯನ್ನ ಮಾಡಿರುವಂತದ್ದು. ಅಂದ್ರೆ ಸಖಿ ಮತಗಟ್ಟೆ ಕೇಂದ್ರವನ್ನ ನಿರ್ಮಾಣ ಮಾಡಿರುವಂತದ್ದು, ಮಹಿಳೆಯರಿಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಜೊತೆಗೆ ಅವರಿಗೊಂದು ಸುರಕ್ಷಿತವಾಗಿ ಬಂದು ಮತದಾನ ಮಾಡುವಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಏನು ಇಂದು ಮತದಾನ ನಡೀತಿರುವಂತದ್ದು. ಅದರಂತೆ ಏನು ನಾವು ಈಗ ಪ್ರಸ್ತುತ ಏನು ಶಿರಮಗೊಂಡನಹಳ್ಳಿಯಲ್ಲಿ ಇರುವಂತದ್ದು 241ನೇ ವಾರ್ಡ್ ನಲ್ಲಿ ಇದ್ವಿ. ಅದರಂತೆ ಏನು ಈ 241ನೇ ವಾರ್ಡ್ ನಲ್ಲಿ ಏನು ಸಖಿ ಮತಗಟ್ಟೆ ಕೇಂದ್ರವನ್ನು ಆರಂಭ ಮಾಡಿರುವಂತದ್ದು. ಅಂದ್ರೆ ದಾವಣಗೆರೆಯಲ್ಲಿ ಒಟ್ಟು 2 ಸಖಿ ಮತಗಟ್ಟೆ ಕೇಂದ್ರಗಳನ್ನ ಸ್ಥಾಪಿಸಿದ್ದಾರೆ. ಅದ್ರ ಜೊತೆಗೆ ಈ ಸಖಿ ಮತಗಟ್ಟೆ ಕೇಂದ್ರ ಏನು ಮಹಿಳೆಯರು ಮತ್ತೆ ಯುವ ಮತದಾರರನ್ನ ಸೆಳೆಯುವಂತ ಕಾರ್ಯಕ್ಕೋಸ್ಕರ ಈ ಒಂದು ಪಿಂಕ್ ಮತಗಟ್ಟೆಯನ್ನು ಆರಂಭ ಮಾಡಿರುವಂತದ್ದು. ಅಂದ್ರೆ ಅದ್ರ ಜೊತೆಗೆ ಮತ್ತೆ ಇನ್ನೊಂದು ನೋಡ್ಬೋದು, ಪ್ರಜಾಪ್ರಭುತ್ವ ನಮ್ಮಿಂದ, ಮತದಾನ ಹೆಮ್ಮೆಯಿಂದ ಅನ್ನುವಂತ ಒಂದು ಟ್ಯಾಗ್ಲೈನ್ ಸಹ ನೀಡಿರುವಂತದ್ದು. ಅಂದ್ರೆ ಏನು ಯುವ ಮತದಾರರು ಕಂಪಲ್ಸರಿ ಆಗಿ ಬಂದು ವೋಟಿಂಗ್ ಮಾಡ್ಲಿ, ಮತದಾನ ಮಾಡ್ಲಿ. ಅಂದ್ರೆ ಇದು ನಮ್ಮ ಹಕ್ಕು ಅನ್ನೋ ಒಂದು ಹಕ್ಕು, ಅದನ್ನ ನಾವು ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪಿಂಕ್ ಮತಗಟ್ಟೆಯನ್ನ ಆರಂಭ ಮಾಡಿರುವಂತದ್ದು. ಅದರಂತೆ ಈಗ ಸದ್ಯಕ್ಕೆ ಏನು ಯುವ ಮತದಾರ ಒಬ್ರು ಇಲ್ಲಿ ಏನು ನಮ್ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಏನು ಇವತ್ತು ಏನು ವೋಟಿಂಗ್ ಮಾಡಿದ್ರ ಫಸ್ಟ್ ಟೈಮ್, ಏನ್ ಅನಿಸ್ತೈತೆ ನಿಮ್ಗೆ? ಫಸ್ಟ್ ಟೈಮ್ ವೋಟ್ ಮಾಡುವಾಗ ಹೆಂಗೆ ಏನು ಅಂತ ಗೊತ್ತಾಗ್ಲಿಲ್ಲ. ನಿನ್ನೆ ವೋಟ್ ಲಿಸ್ಟ್ ಎಲ್ಲ ಬಂತು. ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಈ ತರ ಇದು ಇದೆ ಅಂತೇಳಿ. ತುಂಬಾ ಖುಷಿ ಆಯ್ತು ವೋಟ್ ಮಾಡಿ ಫಸ್ಟ್ ಟೈಮ್. ಒಳಗಡೆ ಎಲ್ಲ ತುಂಬಾ ಎಕ್ಸೈಟ್ ಆಗಿದ್ದೆ. ಇವಾಗ ವೋಟ್ ಮಾಡಿ ತುಂಬಾ ಖುಷಿ ಆಯ್ತು. ಒಬ್ರೇ ಬಂದ್ರ ಅಥವಾ ಜೊತೆಗೆ? ಫ್ಯಾಮಿಲಿ ಜೊತೆ ಬಂದಿದ್ದೆ. ತುಂಬಾ ಖುಷಿ ಆಗ್ತಿದೆ ವೋಟ್ ಮಾಡಿ. ಫಸ್ಟ್ ಟೈಮ್ ಮಾಡಿದ್ದೀನಲ್ಲ, ತುಂಬಾ ಎಕ್ಸೈಟ್. ಇಲ್ಲ, ಏನು ಗೊತ್ತಿದ್ದಿಲ್ಲ. ಇವಾಗ ಹೋದ್ಮೇಲೆ ಎಲ್ಲ ಗೊತ್ತಾಯ್ತು. ಹಾ, ಫಸ್ಟ್ ಟೈಮ್ ವೋಟ್ ಮಾಡಿದ್ದೆ. ಒಳಗಡೆ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ವೋಟ್ ಮಾಡುವಾಗೆಲ್ಲ ಫಸ್ಟ್ ಟೈಮ್ ಭಯ ಆಯ್ತು ಸ್ವಲ್ಪ, ಒಳಗ್ ಹೋಗುವಾಗ ಹೆಂಗಿರುತ್ತೋ ಏನೋ ಅಂತ ಗೊತ್ತಿದ್ದಿಲ್ಲ. ಇವಾಗೆಲ್ಲ ಗೊತ್ತಾಗಿತ್ತು, ಖುಷಿ ಆಯ್ತು. ಇದು ಏನು ಯುವ ಮತದಾರರಾದಂತ ನೂತನ್ ಅವರ ಮಾತಾಗಿತ್ತು. ಏನು ಜಿಲ್ಲಾಡಳಿತ ಮಾಡಿರುವಂತ ಈ ಪಿಂಕ್ ಮತಗಟ್ಟೆ ಏನೈತೆ ಒಂದು ಶ್ಲಾಘನೀಯವಾಗಿರುವಂತದ್ದು. ಸಂತೋಷ್, ಕರ್ನಾಟಕ ನ್ಯೂಸ್ ಬೀಟ್, ದಾವಣಗೆರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.